ಹಲೋ ನಮಸ್ಕಾರ ರೀ. ನಾನು ಕೊಪ್ಪಳದಿಂದ ಶರಣಪ್ಪ ಬಾಚಲಾಪುರ. ನ್ಯೂಸ್ 18ನ ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಡಿಜಿಟಲ್ ಪ್ಲಾಟ್ಫಾರ್ಮ್ಗೆ ಸಬ್ಸ್ಕ್ರೈಬ್ ಆಗಿ ಸದಸ್ಯರಾಗಿ. ಸ್ವತಂತ್ರ ಬಂದು 75 ವರ್ಷ ಆಯಿತು, ಇನ್ನೂ 78 ವರ್ಷ ಆಯಿತು. ಆದರೂ ಇನ್ನೂ ಗ್ರಾಮೀಣ ಭಾಗದ ಕೆಲವೊಂದು ಹಳ್ಳಿಯಾಗ ಇನ್ನೂ ಬಸ್ಸ ಬಂದಿಲ್ಲ ಅಂದರೆ ಇನ್ಯಾರು ನಂಬ್ತಾರೇನ್ರಿ. ಇತ್ತೀಚಿನ ದಿನಗಳಲ್ಲಿ ಈಗ ಬಸ್ ಇಲ್ಲದೆ ಇರುವಂಥ ಗ್ರಾಮಗಳ ಕಾಣೋದು ಅಪರೂಪ. ಆದರೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಬುಕ್ಕನಟ್ಟಿ ಅನ್ನುವಂಥ ಗ್ರಾಮ ಕಳೆದ 75 ವರ್ಷ ಒಮ್ಮಿನೂ ಒಂದು ಬಸ್ ಬಂದಿಲ್ಲ. ಬಂದ್ರ ಸತಿ ಯಾವಾಗೋ ಒಂದಿನ 2 ದಿನ ಬರ್ತಾ ಆಮೇಲೆ ಅದು ಬಂದಿಲ್ಲ. ಈ ಗ್ರಾಮದಾಗ ಒಟ್ಟು ಸುಮಾರು ಒಂದು 1000ಕ್ಕಿಂತ ಹೆಚ್ಚು ಮಂದಿ ಅದರ. ಆ 1000ಕ್ಕಿಂತ ಹೆಚ್ಚಿನ ಮಂದಿಯಾಗ ಒಂದಿಷ್ಟು ಹುಡುಗರು ದಿನ ಮುಂಜಾನೆ ಕನಿಷ್ಠ ಅಂದ್ರೆ ಒಂದು 60-70 ಮಂದಿ ಹುಡುಗರು ದಿನ ಏನು ಗುನ್ನಾಳಕ್ಕೆ, ಬೊಮ್ಮನಾಳು ಮತ್ತು ಹಿರೇವಂಕಲಕುಂಟಿ, ಕೊಪ್ಪಳಕ್ಕೆ ಕಾಲೇಜಿಗೆ ಹೋಗ್ತಾರೆ. ಆ ಮಕ್ಕಳು ಸಹ ದಿನ ಇಲ್ಲಿ ಸುಮಾರು 3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವ್ರ ಬಸ್ಸನ್ನು ಹಿಡಿಬೇಕು. ಮತ್ತು ಈ ಗ್ರಾಮದಾಗಿರುವಂಥ ಸುಮಾರು 1000 ಜನಸಂಖ್ಯೆ ಏನೈತಿ, ಅವರು ಸಹ ಬೇರೆ ಬೇರೆ ಊರಿಗೆ ಹೋಗ್ಬೇಕಾದ್ರೆ ಅವರು ಎಷ್ಟೆತ್ತಿದ್ರು ಬೊಮ್ಮನಾಳು ಕ್ರಾಸು ಅಥವಾ ಗುನ್ನಾಳಿಗೆ ಬರಬೇಕು, ಇಲ್ಲ ಅಂದರೆ ತಿಪ್ಪನಾಳ ಕ್ರಾಸಿಗೆ ಹೋಗ್ಬೇಕು. ಈ ಎಲ್ಲಗಳಿಗೂ ಸುಮಾರು ಗ್ರಾಮದಿಂದ 3-4 ಕಿಲೋಮೀಟ್ರ್ ಅವ್ರು ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋದ್ರೆ ಮಾತ್ರ ಬಸ್ ಕಾಣುತ್ತೆ. ಈ ಊರಾಗ ಬಸ್ ಬೇಕು ಅಂತಂದು ಸಾಕಷ್ಟು ಬೇರೆ ಮನವಿ ಮಾಡಿದ್ರು ಸಹ ಯಾವಾಗಿಲ್ಲ. ಒಂದಿಷ್ಟು ಸಂದರ್ಭದಲ್ಲಿ ಪ್ರತಿಭಟನೆ ಮಾಡಿದಾಗ 1 ದಿನ 2 ದಿನ ಬಿಡ್ತಾರೆ, ಆಮೇಲೆ ಯಾವುದೋ ನೆಪ ಹೇಳ್ಕೊಂಡು ಇಲ್ಲಿ ಬಸ್ಸನ್ನು ಬಿಡ್ತಾರೆ. ಆದರೆ ಸಾಮಾನ್ಯವಾಗಿ ಹೇಳೋದಂತ ಹೇಳಿದ್ರೆ ಅಧಿಕಾರಿಗಳು ಇಲ್ಲಿ ರಸ್ತೆ ಇಲ್ಲದೆ ಇರುವಂಥ ಗ್ರಾಮಗಳು ಹೊರತುಪಡಿಸಿ ಎಲ್ಲ ಗ್ರಾಮಕ್ಕೂ ನಾವು ಬಸ್ ಬಿಟ್ಟಿವಿ ಅಂತ ಹೇಳಿದ್ರು. ಆದರೆ ಇಲ್ಲಿ ಸುದೈವ ಅನ್ನುವಂತೆ ಈ ಗ್ರಾಮಕ್ಕೆ ಸುಸಜ್ಜಿತವಾಗ ರಸ್ತೆ ಇದೆ. ಏನು ಬೊಮ್ಮನಾಳು ಕ್ರಾಸಿಂದ ಬುಕ್ಕನಟ್ಟಿ ಆಗಿರ್ಬೋದು, ಬುಕ್ಕನಟ್ಟಿಯಿಂದ ತಿಪ್ಪನಾಳು ಮತ್ತು ಅಂಕಲಕುಂಟಿಗೆ ಹೋಗುವಂಥ ರಸ್ತೆ ಸಂಪೂರ್ಣವಾಗಿ ಸುಸಜ್ಜಿತವಾಗಿದೆ ಮತ್ತು ಸರ್ವ ಋತು ರಸ್ತೆ ಇದೆ. ಆದರೆ ಇಲ್ಲಿ ಬಸ್ ಬಿಡೋದಕ್ಕೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಗ್ರಾಮಸ್ಥರು ನಾವು ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ನಾವು ಗ್ರಾಮದಾಗ ಸ್ವತಂತ್ರನ ಬಂದಿಲ್ಲ ರೀ. ಯಾಕಂದ್ರೆ ನಮ್ಮನ್ನ ಯಾರೂ ಮಾತಾಡಿಸ್ತಾ ಇಲ್ಲ, ಯಾವ ಅಧಿಕಾರಿಯೂ ಬರೋದಲ್ಲ, ಯಾವ ಜನಪ್ರತಿನೂ ಬರೋದಲ್ಲ ಅಂತೇಳಿ. ಶಾಸಕರು ಬಂದಿರ್ತಾರೆ ಊರು ಇದಕ್ಕೆ ಬಂದಾಗ, ಅಭಿವೃದ್ಧಿ ಕೆಲಸ ಏನು ಬಂದಾಗ ಶಾಸಕರಿಗೆ ಮನೆ ಕೊಟ್ಟಿರ್ತೀವಿ. ಅವ್ರು ಹೇಳಿರ್ತಾರೆ, ಇವರು ಸಾರಿಗೆ ಇಲಾಖೆ ಒಟ್ಟ ನಮಗೆ ಕೊಡೋಕೆ ತಯಾರಿಲ್ಲ. ಯಾವುದೇ ಪರಿಸ್ಥಿತಿಯಾಗಿ ನಮ್ಗೆ ಗಂಗಾವತಿ ಯಲಬುರ್ಗಾ ಓಡ್ತಕ್ಕಂಥ ಬಸ್ ಇಲ್ಲಿ ಈ ಮಾರ್ಗವಾಗಿ ಹೋಗ್ಬಿಡ್ತೀವಿ ಅಂದ್ರೆ ಬುಕ್ಕನಟ್ಟಿ ಜನಸಂಖ್ಯೆ ಎಷ್ಟು? ಜನಸಂಖ್ಯೆ 400-500 ಜನಸಂಖ್ಯೆ. ಟೋಟಲ್ ಸ್ವಾತಂತ್ರ್ಯ ಸಿಕ್ಲಿಂತ ಇಲ್ಲಿಂತ ನಾವಂತ್ರ 8 ದಿವಸ ಅಡ್ಡಾಡಿದ್ದು ಒಟ್ಟು ನೋಡಿಲ್ಲ ಸರ್ ಬಸ್ನ. ಯಾವಾಗಾರ ಒಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೆ ಒಂದು ದಿವಸ ಬಿಟ್ಟಿರ್ತಾರೆ, ಒಳ್ಳೆ ಏನೋ ಒಂದು ನೆಪದ ಮೇಲೆ ಪ್ಯಾಸೆಂಜರ್ ಹತ್ತಲ್ಲ, ಹಂಗತ್ತಲ್ಲ ಹಿಂಗಂತಲ್ಲ ಅಂತ ಮತ್ತೆ ರೂಟ್ ಚೇಂಜ್ ಮಾಡಿಬಿಡ್ತಾರೆ ಸರ್. ಹಿಂಗಾಗಿ ಇಲ್ಲಿಂದ ಕೊಪ್ಪಳಕ್ಕೆ ಹೋಗ್ಬಿಟ್ರಿ ಭಾಳ. ಈಗ ಹತ್ತಿರ ಊರು ಅಂದರೆ ಎಷ್ಟು ದೂರ ಐತಿ? 4 ಕಿಲೋಮೀಟ್ರ್ ಹೋಗ್ಬೇಕು ಸರ್. ಗುನ್ನಾಳಿಗೆ ಕಾಲೇಜ್ ಹುಡ್ರಿಗೆ ಭಾಳ ತೊಂದರೆ ಆಗ್ಬಿಡುತ್ತೆ ಸರ್. ಬೆಳಗ್ಗೆ ವೆಹಿಕಲ್ ತೊಗೊಂಡೋಗಿ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿ ಮತ್ತೆ ಅಲ್ಲಿಂದ ಬಸ್ಸಿಗೆ ಹಚ್ಕಳ್ಸಿ ಮತ್ತೆ ನೈಟ್ ಕರ್ಕೊಂಬರ್ಬೇಕು. ಹಂಗಾಗಿ ಅಂಕಲಕುಂಟಿಲಿಂತ ಯಲಬುರ್ಗಾ ಬಸ್ ಇದು ಕೊಪ್ಪಳ ಹೋಗುತ್ತಲ್ಲ ರೀ, ಅದು ಹಿಂಗಾಗಿ ಅನುಕೂಲ ಮಾಡ್ಬೇಕು. ಇಲ್ಲಿ ಗಂಗಾವತಿಲಿಂತ ಯಲಬುರ್ಗಾ ಟು ಗಂಗಾವತಿ ಹೋಗೋ ಬಸ್ ಬೆಳಗ್ಗೆ 9:00ವರೆಗೆ ಹೋಗುತ್ತೆ. ಅದನ್ನು ಹಿಂಗಾಗಿ ಶೋ ಮಾಡ್ಬೇಕು ಸರ್. ಕನಗಿರಿ, ಅಂಕಲಕುಂಟ, ತಾವರಗೆರೆ ಅವೆಲ್ಲ ಒಳ ರೂಟಾಗಿ ಹಿಂಗೆ ಮಾರ್ಗವಾಗಿ ಹೋಗಂಗೆ ಮಾಡ್ಬೇಕು ಸರ್. ಇನ್ನು ಮುಖ್ಯವಾಗಿ ಏನಂತ ಹೇಳಿದ್ರೆ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಿರುವಂಥ ಬಸವರಾಜ ರಾಯರೆಡ್ಡಿ ಅವರು ಭಾಳಷ್ಟು ಯೋಜನೆಗಳ ಕುರಿತು ಮಾತಾಡ್ತಾರೆ ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಆದರೆ ಈ ಊರಿಗೆ ಒಂದು ಬಸ್ ಬಿಡಿಸುವಷ್ಟು ಅವರಿಗೆ ಯಾಕೆ ಮನಸ್ಸು ಮಾಡಿಲ್ಲ ಅನ್ನೋ ಗೊತ್ತಿಲ್ಲ. ಮತ್ತು ಅವ್ರ ಗಮನಕ್ಕಿಲ್ಲ ಅಂತಲ್ಲ, ಬಹುತೇಕ ಗ್ರಾಮಸ್ಥರು ಆ ಗ್ರಾಮಕ್ಕೆ ಹೋಗಿ ಶಾಸಕರಿಗೂ ಸಹ ಮನವಿ ಮಾಡ್ಯಾರ. ಆದರೆ ಇಲ್ಲಿವರೆಗೆ ಆಗದೇ ಇರುವಂಥದ್ದಿದೆ. ಸುಮಾರು 3-4 ಕಿಲೋಮೀಟರ್ ನಿತ್ಯ ಅಲಿದಾಡುವಂಥ ಗ್ರಾಮಸ್ಥರು ಈಗ ನಮ್ಗೆ ಸಂಜೆ ವಯಸ್ಸಿದೆ. ಅದರಲ್ಲೂ ಶಾಲೆ ಒಮ್ಮೊಮ್ಮೆ ಇನ್ನೊಂದು ಸ್ವಲ್ಪ ದಿವಸ ಆಗಿತ್ತು. ಈಗ ಕತ್ತಲಾಗುವಂಥ ಸಂದರ್ಭದಲ್ಲಿ ಶಾಲೆಗೆ ಬರುವಂಥ ಮಕ್ಕಳು ಅಲ್ಲಿ ಕತ್ತಲ್ದಾಗ ಬರಬೇಕು, ಅಲ್ವಾ ನಾವೇ ಬೈಕ್ನಾಗ ಕರ್ಕೊಂಡು ಹೋಗ್ಬೇಕು. ಇಂಥ ಪರಿಸ್ಥಿತಿ ಐತಿ. ನಮ್ಮೂರಿಗೆ ಒಂದಿಷ್ಟು ಬಸ್ ಬಿಡ್ರಿ ಅನ್ನೋದು ಗ್ರಾಮಸ್ಥರ ಅಳಲಾಗಿದೆ. ಈ ಕುರಿತು ಅಧಿಕಾರಿಗಳು ಸಹ ಒಂದಿಷ್ಟು ಮಾತಾಡಿದೆ ಅಂತ ಹೇಳಿದರೆ, ಇಲ್ಲ ಈ ಬಗ್ಗೆ ನನಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ಲ, ಒಂದು ವೇಳೆ ಬಂದರೆ ಆ ಕಡೆ ಅವಶ್ಯಕತೆ ಇದ್ದರೆ ಅಲ್ಲಿ ಬಸ್ಸನ್ನು ಬಿಡ್ತೀವಿ ಅನ್ನೋಂಥ ಮಾತಾಡಿದ್ರೆ, ಇದು ಕೇವಲ ಹೇಳಿಕೆ ಆಗದೆ ಬೇಗನೆ ಈ ಗ್ರಾಮಕ್ಕೂ ಸಹ ಬಸ್ ಬರಲಿ ಅನ್ನೋದು ಈ ಗ್ರಾಮಸ್ಥರ ಅಳಲಾಗಿದೆ ಮತ್ತು ಒತ್ತಾಯನಾಗಿದೆ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.